ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಭರತ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವೇನ್ ಮಾತಾಡಕ್ ಕೊಟ್ಟಿದೀವಿ ಅಂತಂದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ. ಸೊ ಸುಮಾರು ಜನ ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ, ಆಮೇಲೆ ಕೇರ್ ಮಾಡಲ್ಲ ಅಂತ ಕೂಡ ಹೇಳ್ಬೋದು. ತುಂಬಾ ಚಿಕ್ಕ ಏಜ್ ನಲ್ಲೇ ನಮ್ ಸಮಾಜ ನಮ್ ಹುಡುಗರಿಗೆ ಒಂದಂತ ಹೇಳ್ಕೊಡುತ್ತೆ, ಮೆನ್ ಡೋಂಟ್ ಕ್ರೈ ಅಂಡ್ ಬಿ ಸ್ಟ್ರಾಂಗ್ ಅಂತ. ಆಲ್ರೆಡಿ ನೀವೆಲ್ಲರೂ ನೋಡಿರೋ ತರ ನಾವು ಗಂಡ್ಮಕ್ಳು ಹೆಂಗೆ ಎಲ್ಲಾನು ನಗಿಸ್ತೀವಿ, ಎಲ್ಲಾನು ಖುಷಿಯಾಗಿ ಟ್ರೈ ಮಾಡ್ತೀವಿ, ಯಾರಿಗೆ ಏನ್ ಬೇಕು ಅನ್ನೋದನ್ನ ನೋಡ್ಕೊಂಡು ಎಲ್ಲಾನು ಕೂಡ ಟ್ರೈ ಮಾಡ್ತೀವಿ. ಬಟ್ ಆದ್ರೆ ನಮ್ಗೆ ಏನ್ ಬೇಕು, ನಮ್ಗೆ ಏನ್ ಇಷ್ಟ, ನಮ್ಗೆ ಏನ್ ಮಾಡ್ಕೋಬೇಕು, ನಮ್ದು ಮೆಂಟಲ್ ಹೆಲ್ತ್ ಬಗ್ಗೆ ಯಾರು ಕೇರ್ ಮಾಡಲ್ಲ. ಆದ್ರೆ ನಮ್ ಹುಡುಗರು ನಮ್ ಲೈಫ್ ಅಲ್ಲಿ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು, ನಾವ್ ಎಷ್ಟೇ ಕಷ್ಟ ಪಡ್ತಾ ಇದ್ರು, ನಮ್ ಎಮೋಷನ್ಸ್ ನಾವು ಯಾರ ಹತ್ರನು ಹೇಳ್ಕೊಳ್ದಿರ ಅದು ನಮ್ಮಲ್ಲೇ ನಾವ್ ಇಟ್ಕೊಂಡಿರ್ತೀವಿ. ಯಾಕೆ ಅಂತಂದ್ರೆ ಎಲ್ಲಿ ಜನ ನಮ್ನ ಜಡ್ಜ್ ಮಾಡ್ತಾರೆ ಅನ್ನೋ ಭಯಕ್ಕೆ. ಸೊ ಈ ಭಯ ಯಾವತ್ತು ನಮ್ಮಿಂದ ಹೋಗಲ್ವಾ? ಈ ಭಯ ಎಷ್ಟು ಹುಡುಗರಲ್ಲಿ ಇದೆ ಅಂತಂದ್ರೆ ಲೈಕ್ 99.9% ಮೆನ್ಸ್ ಆರ್ ಸಫರಿಂಗ್ ಫ್ರಮ್ ದಿಸ್. ಬಟ್ ಯಾರು ಇದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಸೊ ಇವತ್ತು ನಾವು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ತುಂಬಾ ಚಿಕ್ಕ ವಯಸ್ಸಿಂದಾನೆ ನಮ್ ಸಮಾಜ ಒಂದಂತೂ ಹೇಳ್ಕೊಡುತ್ತೆ ನಮ್ ಹುಡುಗರಿಗೆ, ಏನಂತ ಅಂದ್ರೆ ಅದು ನಗು, ಯಾವತ್ತಿಗೂ ಹೋಗ್ಬೇಡ, ಬಿ ಸ್ಟ್ರಾಂಗ್ ಅಂತ. ಅದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಒಂದು ಹುಡುಗನಾಗಿ ನನಗೂನು ಏನೇ ಒಂದ್ ಕಷ್ಟ ಇದ್ರು ಯಾರ ಹತ್ರನೂ ಹೇಳ್ಕೊಳಕ್ ಆಗಲ್ಲ, ಯಾರ ಹತ್ರ ಹೋಗಿ ಮಾತಾಡಕ್ ಆಗಲ್ಲ. ಯಾಕಂದ್ರೆ ಯಾರು ಎಲ್ಲಿ ಯಾವಾಗ ನಮ್ಮನ್ನ ಜಡ್ಜ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಎಲ್ಲಾ ದಿವಸ ನಾವು ಮುಖವಾಡ ಹಾಕೊಂಡೆ ಬದುಕ್ಬೇಕಾಗತ್ತೆ. ಎಷ್ಟೇ ಕಷ್ಟ ಇದ್ರು, ತಿಂದ, ಊಟ ಮಾಡ್ದ ಇಲ್ವಾ, ಸೊ ಅದು ಯಾರು ಕೇರ್ ಮಾಡಲ್ಲ ಕೂಡ. ಎಷ್ಟೇ ಕಷ್ಟ ಇರ್ಲಿ, ಲೈಕ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಲಿ, ಫ್ರೆಂಡ್ಸ್ ಪ್ರಾಬ್ಲಮ್ಸ್ ಇರ್ಲಿ, ಲವರ್ಸ್, ಅಕ್ಕ ತಂಗಿ, ಅಣ್ಣ ತಮ್ಮ, ಯಾರೇ ಇದ್ರು, ಏನೇ ಪ್ರಾಬ್ಲಮ್ಸ್ ಇದ್ರು ನಿಮ್ ಮುಖದ ಮೇಲೆ ನಿಮ್ಗೆ ನಗು ಇರ್ಲೇಬೇಕು. ಯಾಕಂದ್ರೆ ಬಿಕಾಸ್ ಯು ಆರ್ ಎ ಮೆನ್, ನೀವು ಅಳಂಗಿಲ್ಲ. ಮೇ ಬಿ ನಾನು ಇವಾಗ ಒಂದ್ ಸ್ವಲ್ಪ ಕ್ವಶನ್ಸ್ ಕೇಳಕ್ ಕೊಡ್ತೀನಲ್ಲ, ಅದು ನಿಮ್ಗೆ ಆರ್ಟ್ಸ್ ಅನ್ಸ್ಬೋದು, ಬಟ್ ಅದೇ ರಿಯಾಲಿಟಿ. ಗಂಡ್ಮಕ್ಳು ಸಂಪಾದನೆ ಮಾಡಿದ್ರೆ ಮಾತ್ರ ನಾವು ರೆಸ್ಪೆಕ್ಟ್ ಸಿಗೋದು. ಹೆಣ್ಮಕ್ಳು ಎಮೋಷನ್ಸ್ ನ ತೋರ್ಸ್ಕೊಂಡ್ರೆ ಸ್ಟ್ರಾಂಗ್ ಅಂತ ಕರಿತೀವಿ, ಅದೇ ಗಂಡ್ಮಕ್ಳು ತೋರ್ಸ್ಕೊಂಡ್ರೆ ವೀಕ್ ಆಗ್ತೀವ. ಗಂಡ್ಮಕ್ಳು ಹತ್ರ ಅವ್ರ ಎಮೋಷನ್ಸ್ ನ ತೋರ್ಸ್ಕೊಂಡ್ರೆ ಅವ್ರನ್ನ ಯಾಕೆ ವೀಕ್ ಅಂತ ಕನ್ಸಿಡರ್ ಮಾಡ್ತೀರಾ? ನಾವೇನ್ ಮನುಷ್ಯಲ್ವಾ? ನೀವೊಂದ್ ಮಿಷಿನ್ ಅಲ್ಲ, ನೀವನು ಎಮೋಷನ್ ತುಂಬಿರೋ ಒಂದು ಜೀವ. ಯು ನೋ ದ ಬಿಗ್ಗೆಸ್ಟ್ ಟ್ರೂತ್ ಅಬೌಟ್ ಮ್ಯಾನ್, ನಾವು ಸೋತಾಗ ನಮ್ ಜೊತೆ ಯಾರು ಇರಲ್ಲ. ಇವನ್ ವೆನ್ ವಿ ಡಿಪ್ರೆಸ್ಡ್, ಬ್ರೋಕ್ ಅಂಡ್ ಅನ್ಎಂಪ್ಲಾಯ್ಡ್, ಆ ಟೈಮಲ್ಲಿ ಎಲ್ರು ಬಂದ್ಬಿಟ್ಟು ನಿಮ್ಗೆ ಉಪದೇಶ ಕೂಡ ಸ್ಟಾರ್ಟ್ ಮಾಡ್ತಾರೆ. ಲೈಫ್ ನಲ್ಲಿ ಏನಾದ್ರು ಮಾಡು, ಇಲ್ಲಾಂದ್ರೆ ಇದೇ ತರ ವೇಸ್ಟ್ ಬಾಡಿ ಆಗಿ ಉಳ್ಕೊಬಿಡ್ತೀಯ. ಇಡೀ ವರ್ಲ್ಡ್ ಗೆ ನಾವು ಇನ್ವಿಸಿಬಲ್ ಆಗ್ಬಿಡ್ತೀವಿ. ಜನ ನಮ್ನ ಬಿಟ್ಟು ಹೋಗ್ತಾರೆ, ನಮ್ ಪ್ರೀತಿಸೋರು ನಮ್ಮ ಮೇಲೆ ಹೋಗ್ ಕಳ್ಕೊತಾರೆ, ಫ್ಯಾಮಿಲಿ ಕಂಪೇರ್ ಮಾಡ್ತಾರೆ, ಫ್ರೆಂಡ್ಸ್ ಎಲ್ಲ ಬಿಸಿ ಆಗ್ತಾರೆ. ನಮ್ ಜೊತೆಗೆ ಯಾರು ಕೂಡ ಬಂದ್ಬಿಟ್ಟು ನಮಗೆ ಸಾಥ್ ಕೊಡಲ್ಲ, ಎಸ್ಪೆಷಲಿ ಫಾರ್ ಮೆನ್. ನಾವು ಚಿಕ್ಕವರಿದ್ದಾಗ ನಾವು ನಮ್ಮ ಅಮ್ಮಂದ್ರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀವಿ. ಅಂಡ್ ಏನಾದ್ರು ಒಂದ್ ಸಣ್ಣ ಪುಟ್ಟ ಗಾಯ ಆದ್ರೂ ನಾವು ಓಡೋಗ್ಬಿಟ್ಟು, ಅಮ್ಮ ನಂಗೆ ಹಿಂಗಾಯ್ತು, ಅಮ್ಮ ನಮಗೆ ಈ ತರ ಆಯ್ತು, ಇವಾಗ ನಾವು ಸ್ಕೂಲಲ್ಲಿ ಲೈಕ್ ನನ್ ಫ್ರೆಂಡ್ ಈ ತರ ಫುಡ್ ತಂದಿದ್ದ, ನಾವ್ ಅದನ್ನ ಶೇರ್ ಮಾಡ್ಕೊಂಡ್ ತಿನ್ವಿ. ಇವತ್ ನನ್ ಕಪ್ ಗೆದ್ದೆ, ಇವತ್ ನಾನು ಇಷ್ಟು ಕ್ರಿಕೆಟ್ ಅಲ್ಲಿ 50 ರನ್ಸ್ ಮಾಡಿದೆ, 2 ವಿಕೆಟ್ ತಗೊಂಡೆ. ಈ ತರ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ನಾವು ಶೇರ್ ಮಾಡ್ಕೊಂಡು ಬೆಳಿತಾ ಇರ್ತೀವಿ. ನಾವ್ ಯಾವಾಗ ಗ್ರೋ ಸ್ಟಾರ್ಟ್ ಮಾಡ್ತೀವಲ್ಲ, ಆಗ ನಮ್ಗೆ ನಮ್ ತಾಯಿಯಿಂದ ಆ ಎಮೋಷನಲ್ ಕನೆಕ್ಟ್ ಬಿಟ್ಟೋಗುತ್ತೆ. ಅವಾಗ ನಾವು ನಮ್ ಫ್ರೆಂಡ್ಸ್ ಹತ್ರ ನಮ್ ಎಮೋಷನಲ್ ಬಾಂಡ್ ನ ಶುರು ಮಾಡ್ಕೋತೀವಿ. ಅದು ಶಾಶ್ವತವಾಗಿ ಉಳಿಯಲ್ಲ. ನಮ್ ಫ್ರೆಂಡ್ಸ್ ಹತ್ರ ನಾವ್ ಏನೇ ಹೇಳ್ಕೊಳಕ್ಕಾಗಲ್ಲ, ಯಾಕಂದ್ರೆ ಅವ್ರು ಎಲ್ಲಿ ನಮ್ನ ಜಡ್ಜ್ ಮಾಡ್ತಾರೆ, ಮತ್ತೆ ಎಲ್ಲಿ ನನ್ನ ವೀಕ್ ಅಂತ ತಿಳ್ಕೊತಾರೆ ಅಂತ ನೋಡಿದಾಗ ನಾವು ಮತ್ತೆ ನಮ್ ಫ್ರೆಂಡ್ಸ್ ಹತ್ರನು ನಾವು ಜಾಸ್ತಿ ಹಂಚ್ಕೊಳಕ್ ಆಗಲ್ಲ. ಅಲ್ಲಿಂದ ಮತ್ತೆ ನಮ್ಗೆ ಎಲ್ಲೂ ಬ್ರೇಕ್ ಸಿಗಲ್ಲ. ನಾವ್ ಇಷ್ಟಪಡ್ತಿರೋ ಹುಡುಗಿ ಹತ್ರ ನಾವೆಲ್ಲಾನು ಹೇಳ್ಕೋಣ, ಅವ್ರ ಹತ್ರ ಶೇರ್ ಮಾಡ್ಕೋಣ. ಮೋಸ್ಟ್ಲಿ ನನ್ಗೆ ಅವ್ರಾದ್ರೂ ನನ್ಗೆ ಎಮೋಷನಲ್ ಸಪೋರ್ಟ್ ಕೊಡ್ಬೋದು ಅಂತ ಬಂದ್ರೆ, ಅವಾಗ್ಲೂ ಮತ್ತೆ ನಾವು ಎಲ್ಲಿ ಆ ಹುಡುಗಿ ನನ್ನ ತುಂಬಾ ಕಮ್ಮಿ ಅಂತ ನೋಡ್ತಾಳೆ, ಎಲ್ಲಿ ಲೆಸ್ ಅಂತ ಟ್ರೀಟ್ ಮಾಡ್ತಾಳೆ ಅನ್ನೋದೊಂದು ತಲೆಗೆ ಬರುತ್ತೆ. ಸೊ ಅಲ್ಲೂ ನಾವೇನು ಹಂಚ್ಕೊಳಕ್ ಆಗಲ್ಲ. ನಮ್ ಹುಡುಗರ್ಗೂ ನಮ್ ಎಮೋಷನ್ಸ್ ನ ಶೇರ್ ಮಾಡ್ಕೋಬೇಕು ಅಂತ ಇರುತ್ತೆ, ಬಟ್ ಅದ್ರ ಯಾವ್ದನ್ನು ಶೇರ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ ಸುತ್ತಮುತ್ತ ಇರೋ ಜನ ಎಲ್ಲ ಜಡ್ಜ್ ಮಾಡುವಂತವ್ರೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಕಷ್ಟಗಳ ಮೇಲೆ ನಾವೇ ಜೋಕ್ ಮಾಡ್ಕೊಂಡು ನಾವೇ ನಗ್ತೀವಿ. ಎಷ್ಟು ಸಿಲಿ ಅಲ್ಲ? ಯಾರ್ಯಾರು ಗಂಡ್ಮಕ್ಳು ಈ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಒಂದ್ ಮಾತಾಡಕ್ ಇಷ್ಟಪಡ್ತೀನಿ. ಯು ಆರ್ ಅಲೌಡ್ ಟು ಎಕ್ಸ್ಪ್ರೆಸ್, ಯು ಆರ್ ಅಲೌಡ್ ಟು ಕ್ರೈ, you are allowed to fall, you are allowed to rise. So never downgrade yourself. ಬೇರೆಯವ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದೇ ಒಂದ್ ಕೇಳ್ಕೊತೀನಿ, ಅದೇನಂತಂದ್ರೆ, ನಿಮ್ ಅಣ್ಣ ಆಗಿರ್ಬೋದು, ನಿಮ್ ತಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಮಗ ಆಗಿರ್ಬೋದು, ಇಲ್ಲ ನಿಮ್ ಇಷ್ಟಪಡೋರಾಗಿರ್ಬೋದು, ಇಲ್ಲ ನಿಮ್ ಹಸ್ಬೆಂಡ್ ಆಗಿರ್ಬೋದು, ಏನಿದೆ ಅದನ್ನ ಕೇಳಿ. ಜಡ್ಜ್ ಮಾಡಕ್ ಹೋಗ್ಬೇಡಿ, ಅಡ್ವೈಸ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಕೇಳಿ, ಲಿಸನ್ ಅಂಡ್ ಟಾಕ್ ಟು ದೆಮ್, ಗಿವ್ ದೆಮ್ ಎ ಹಗ್ and tell we are here for you. ಏನೇ ಇದ್ರು ನನ್ನ ಹತ್ರ ಬಂದು ಹೇಳಿಕೋ. ಅಷ್ಟ್ ಮಾಡಿದ್ರೆ ನಾವ್ ಎಷ್ಟೋ ಖುಷಿ ಪಡ್ತೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ, ಇಲ್ಲ ರಿಲೇಟ್ ಆಯ್ತು ಅಂತಂದ್ರೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ಆದಷ್ಟು ಶೇರ್ ಮಾಡಿ. ಹೀಗೆ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ, see you in next video. ಎದ್ದೋನು ಎಳಲೇಬೇಕು, ಎದ್ದೋನು ಬೀಳಲೇಬೇಕು, ಇದುವೇ ಜಗದ ನಿಯಮ.